ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 1ನೇ ತಾರೀಕಿನಂದು ಕುಜಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 14ನೇ ತಾರೀಕಿನಂದು ಬುಧಗ್ರಹ, 12ನೇ ತಾರೀಕಿನಂದು ಶುಕ್ರಗ್ರಹ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 29ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಮೀನರಾಶಿಯವರಿಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನೀವು ಸಂತೋಷ ಪಡಬೇಕಾದಂತಹ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿ ಆದರೆ ಈ ಮಾಸದಲ್ಲಿ ನಿಮಗೆ ಗೃಹಲಾಭ ಯೋಗ ಅನ್ನುವಂತಹ ಒಂದು ಯೋಗ ಉಂಟಾಗ್ತಿದೆ. ನಾವೀಗ ಏನು ಮಾಡೋಣ ಅಂತ ಹೇಳಿ ಆದರೆ ಮೊದಲು ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡೋಣ. ಅದೆಲ್ಲ ಆದಮೇಲೆ ಕೊನೆಗೆ ಈ ಗೃಹ ಲಾಭ ಯೋಗ ಅಂತ ಹೇಳಿದ್ರೆ ಏನು, ಅದರಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಮೊದಲಿಗೆ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು, ವಾಹನಗಳಿಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ಈ ಮಾಸದಲ್ಲಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ನೂತನವಾದಂತಹ ವಾಹನವನ್ನು ಕೊಂಡುಕೊಳ್ಳುವಂಥದ್ದು ಇರಬಹುದು. ಅಂದರೆ ನೀವು ಅಂದ್ಕೊಂಡಿರ್ತೀರಿ ಒಂದು ಹೊಸ ವಾಹನವನ್ನು ಕೊಂಡುಕೊಳ್ಬೇಕು ಅಂತ ಹೇಳಿ, ಆಗಿರುವುದಿಲ್ಲ. ಅದೆಲ್ಲ ಈ ಮಾಸದಲ್ಲಿ ಈಡೇರುವುದಕ್ಕೆ ಅವಕಾಶ ಇದೆ. ಅಥವಾ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆ, ಅಂದರೆ ವಾಹನ ಚಾಲಕರಾಗಿರಬಹುದು, ಈ ರೀತಿಯಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ತಾಯಿಯ ಸಲಹೆ ಸೂಚನೆಗಳಿಂದ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ತಾಯಿ ಏನೋ ಒಂದಷ್ಟು ಸಲಹೆಗಳನ್ನು ನೀಡ್ತಾರೆ ನಿಮಗೆ, ನೀವು ಅದನ್ನು ಪಾಲಿಸಿದಂತಹ ಪಕ್ಷದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಈ ಮಾಸದಲ್ಲಿ ಉಂಟಾಗುತ್ತೆ. ಇನ್ನು ಶಿಕ್ಷಕರು, ಲೇಖಕರು, ಕವಿಗಳು ಇವರಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಬುಧಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು ಅತ್ಯಂತ ಉತ್ತಮವಾಗಿ ಸ್ಥಿರವಾಗಿದೆ. ಆ ಬುಧಗ್ರಹದಿಂದಲೂ ಕೂಡ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿತ್ಯ ಸೌಖ್ಯಂ ಕಲಾಲಾಪಂ ಧನಧಾನ್ಯಾದಿ ಲಾಭದಂ ಕಾರ್ಯವೃದ್ಧಿಂಚ ವಿಜ್ಞಾನಂ ಸಿದ್ಧಿಂ ಬಂಧುಗತೆ ಬುಧೆ ಅಂತ ಹೇಳಿರುವಂಥದ್ದು. ನಿತ್ಯ ಸೌಖ್ಯಂ ನಿಮಗೆ ಒಂದು ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಕಲಾಲಾಪಂ ಕಲಾವಿದರುಗಳಿಗೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಧನಧಾನ್ಯಾದಿ ಲಾಭದಂ ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗುತ್ತೆ. ಕಾರ್ಯವೃದ್ಧಿಂಚ ವಿಜ್ಞಾನಂ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾದ ಜ್ಞಾನದ ಪ್ರಾಪ್ತಿ ಆಗುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೂ ಕೂಡ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಚುರುಕುಗೊಳ್ಳುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಈಗ ನೀವು ಈ ಮಾಸದಲ್ಲಿ ಒಂದೆರಡು ವಿಷಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಅಂದ್ರೆ ಹಣಕಾಸಿನ ಆಗಮನ ಆಗುತ್ತೆ, ಆದರೆ ಅದನ್ನು ಉಳಿಸಿಕೊಳ್ಳುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಯಾರೋ ಸಾಲವನ್ನು ಕೇಳಿದ್ರು ಅಂತ ಹೇಳಿ ಕೊಟ್ಟಂತಹ ಪಕ್ಷದಲ್ಲಿ ಅದೆಲ್ಲ ಹಿಂತಿರುಗಿ ಬರುವಂಥದ್ದು ನಿಧಾನವಾಗುವುದಕ್ಕೆ ಅವಕಾಶ ಇದೆ. ಅಥವಾ ಯಾವುದೋ ಒಂದು ನಂಬಿಕೆ ಇಲ್ಲದಂತಹ ಸ್ಥಳದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲಿಯೂ ಕೂಡ ಮೋಸ ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಹಣಕಾಸನ್ನು ಉಳಿಸಿಕೊಳ್ಳುವಂತಹ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಆದಷ್ಟು ಗಮನವನ್ನು ವಹಿಸಬೇಕಾಗುತ್ತೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜಾಗ್ರತೆಯಾಗಿರಬೇಕಾಗುತ್ತೆ. ಇನ್ನು ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕಾಗುತ್ತೆ. ನೀವು ಏನೋ ಒಂದು ಒಳ್ಳೆ ಉದ್ದೇಶವನ್ನೇ ಇಟ್ಕೊಂಡು ಯಾರಿಗೋ ಏನೋ ಒಂದು ಮಾತನ್ನು ಹೇಳ್ತೀರಿ, ಅದನ್ನ ಇನ್ಯಾರೋ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಈ ರೀತಿ ಇದೆಲ್ಲ ಆಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಆಯ್ತಾ? ಈಗ ನಾವು ಮೊದಲೇ ಯೋಚನೆ ಮಾಡಿದ್ವಲ್ಲ, ಈ ಮಾಸದಲ್ಲಿ ನಿಮಗೆ ಗೃಹಲಾಭ ಯೋಗ ಅಂತ ಹೇಳುವಂಥ ಯೋಗ ಉಂಟಾಗ್ತಿದೆ ಅಂತ ಹೇಳಿ, ಅದು ಏನು, ಅದರಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಈಗ ನೋಡೋಣ. ಗೇಹಾಧಿನಾಥೇನ ಯುತೇತು ಗೇಹೇ ದೇಹಾಧಿಪೇನಾಪಿ ಗೃಹಾಭಿಲಬ್ಧಿ
ಅಂತ ಹೇಳಿರುವಂಥದ್ದು. ಅಂದರೆ ಚತುರ್ಥ ಭಾವದ ಅಧಿಪತಿಯು ಚತುರ್ಥ ಭಾವದಲ್ಲಿ ಉತ್ತಮವಾಗಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಗೃಹಲಾಭ ಯೋಗ ಅಂತ ಹೇಳುವಂಥ ಒಂದು ಯೋಗ ಉಂಟಾಗುತ್ತೆ. ಪ್ರಕೃತವಾಗಿ ಚತುರ್ಥ ಭಾವ ಅಂತ ಹೇಳಿ ಆದರೆ ನಿಮಗೆ ಮಿಥುನ ರಾಶಿ ಆಗುತ್ತೆ. ಅದರ ಅಧಿಪತಿಯಾದಂತಹ ಬುಧ ಗ್ರಹ ಈಗ ಅಲ್ಲೇ ಉತ್ತಮವಾಗಿ ಸ್ಥಿತವಾಗಿದೆ. ಹಾಗಾಗಿ ನಿಮಗೆ ಈಗ ಗೃಹಲಾಭ ಯೋಗ ಅಂತ ಹೇಳುವಂಥ ಒಂದು ಯೋಗ ಉಂಟಾಗ್ತಿದೆ. ಇದರ ಹೆಸರೇ ಹೇಳುವಂತೆ ಇದರಿಂದ ನಿಮಗೆ ಮನೆಯ ಒಂದು ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದರೆ ಏನು ಹೇಳಿ, ನೀವು ಯಾವುದೋ ಒಂದು ಮನೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅನೇಕ ಜಾಗಗಳನ್ನು ನೋಡ್ತಾ ಇರ್ತೀರಿ. ನಿಮ್ಗೆ ಎಲ್ಲೇ ನೋಡಿದ್ರು ಕೂಡ ನಿಮ್ಮ ಮನಸ್ಸಿಗೆ ಒಂದು ತೃಪ್ತಿ ಅಂತ ಹೇಳುವಂಥದ್ದು ಉಂಟಾಗಿರುವುದಿಲ್ಲ. ಅಂದರೆ ಈ ಜಾಗವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಿಮಗೆ ಅನಿಸ್ತಾನೆ ಇರೋದಿಲ್ಲ. ಜಾಗ ತೆಗೆದುಕೊಳ್ಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೆ, ಆದರೆ ಯಾವ ಜಾಗ ನೋಡಿದ್ರು ಕೂಡ ನಿಮಗೆ ಸರಿಯಾಗ್ತಿರುವುದಿಲ್ಲ. ಆ ರೀತಿಯಾದಂತಹ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ಒಂದು ಹಿಡಿಸುವಂತಹ ಒಂದು ಜಾಗ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಥವಾ ಮನೆಗೆ ಸಂಬಂಧಪಟ್ಟಿರುವಂತಹ ಏನಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಇನ್ನೊಂದು ಏನು ಹೇಳಿ, ಒಂದು ಮನೆಯನ್ನು ಕಟ್ಟಬೇಕು ಅಂತ ಒಂದು ಮನೆಯನ್ನು ಕಟ್ಟುವುದಕ್ಕೆ ಆರಂಭ ಮಾಡಿರ್ತೀರಿ, ಅದು ಏನೋ ಒಂದು ಯಾವುದೋ ಕಾರಣಕ್ಕಾಗಿ ಮಧ್ಯದಲ್ಲಿ ನಿಂತು ಹೋಗಿರುತ್ತೆ. ಆ ರೀತಿಯಾದಂತಹ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿಯೂ ಕೂಡ ಅದೆಲ್ಲ ಬಗೆಹರಿಯುತ್ತೆ. ಮತ್ತೆ ಆ ಮನೆಯನ್ನು ಮುಂದುವರಿಸುವಂತಹ ಒಂದು ಯೋಗ ನಿಮಗೆ ಉಂಟಾಗುತ್ತೆ. ಒಟ್ಟಲ್ಲಿ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಒಂದು ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮವಾಗಿದೆ, ಹೆಚ್ಚಿಗೆ ಸಮಸ್ಯೆ ಏನು ಕೂಡ ಉಂಟಾಗುವುದಿಲ್ಲ. ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಜಾಗ್ರತೆಯಾಗಿರಬೇಕಾಗತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಉತ್ತಮವಾಗಿದೆ ಈ ಮಾಸ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ಹಿಂದೆಯೇ ಯೋಚನೆ ಮಾಡಿದಂತೆ ಹಣಕಾಸನ್ನು ವಿನಿಯೋಗ ಮಾಡುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಹಣಕಾಸನ್ನು ಉಳಿಸಿಕೊಳ್ಳುವ ಕಡೆಗೆ ಅತಿ ಹೆಚ್ಚು ನೀವು ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ, ಜೊತೆಗೆ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ.